ಸೊ ಒನ್ಸ್ ನಾವು ಮನೆಗೆ ಎಂಟರ್ ಆದ ತಕ್ಷಣ ನಮಗೆ ಫಸ್ಟ್ ಬರೋಂಥದ್ದೇ ಈ ಫಾಯರ್ ಏರಿಯಾ. ಈ ಫಾಯರ್ ಏರಿಯಾದಲ್ಲಿ ನೀವು ಶೂ ರ್ಯಾಕ್ ಮಾಡ್ಕೋಬೋದು, ಶೂ ರ್ಯಾಕ್ ವಿತ್ ಸೀಟರ್ ಮಾಡ್ಕೋಬೋದು, ಅಥವಾ UPS ಸ್ಟೋರೇಜ್ ಯೂನಿಟ್ನ ಮಾಡ್ಕೋಬೋದು. ನಿಮಗೆ ಮಲ್ಟಿಪರ್ಪಸ್ ಸ್ಟೋರೇಜ್ ಯೂನಿಟ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡ್ಕೋಬೋದು. ಅಥವಾ ಹೈಲೈಟಿಂಗ್ಗೆ ಹೋಗ್ತೀರಾ ಅಂತಂದರೆ ಈ ಐಡಲ್ಸ್ನ ಪ್ಲೇಸ್ ಮಾಡೋದಾಗಿರ್ಬೋದು, ಒಂದು ಬಾಕ್ಸಿಂಗ್ನ ಕೊಟ್ಕೊಂಡು ಅದ್ರ ಹಿಂದ್ಗಡೆ ವಾಲ್ಪೇಪರ್ಸು, ಟೆಕ್ಸ್ಚರ್ ಪೇಂಟ್ಸು, ಬ್ರೌನ್ಸ್ ಮಿರರ್ಸು, ಈ PVC ಶೀಟ್ಸು, ಮಾರ್ಬಲ್ ಶೀಟ್ಸು, ಈ ಥರದ ಡಿಸೈನರ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಒಂದು ಲಕ್ಸುರಿಯಸ್ ಆದಂಥ ಲುಕ್ನ ನೀವು ತಗೋಬೋದು ಫಾಯರ್ ಏರಿಯಾದಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಬರೋವಂಥದ್ದೇ ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾದಲ್ಲಿ ಮೇನ್ ಹೈಲೈಟಿಂಗ್ ಅಂತಂದ್ರೆ TV ಯೂನಿಟ್ಟು. TV ಯೂನಿಟಲ್ಲಿ ಕೆಳಗಡೆ ಬೇಸ್ ಯೂನಿಟ್ ಕೊಡೋದಾಗಿರ್ಬೋದು, ಪಕ್ಕದಲ್ಲಿ ಟಾಲ್ ಯೂನಿಟ್ಸು. ಸೊ ಅದಕ್ಕೆ ನೀವು ಪ್ರೊಫೈಲ್ ಶಟರ್ಸ್ನ ಹಾಕ್ಕೋಬೋದು. ಗ್ಲಾಸಲ್ಲೂ ನಿಮ್ಗೆ ಆಪ್ಷನ್ ಇರುತ್ತೆ, ಗ್ಲಾಸ್ ಶೆಲ್ಫ್ಸ್ ಕೂಡ ಚೂಸ್ ಮಾಡ್ಬೋದು. ಪ್ಲೈನ್ಡ್ ಗ್ಲಾಸ್ಗೆ ಹೋಗ್ಬೋದು, ಟಿಂಟೆಡ್ ಗ್ಲಾಸ್, ಬ್ಲೂಟೆಡ್ ಗ್ಲಾಸ್. ಸೊ ಒಳಗಡೆ ಲೈಟಿಂಗ್ಸ್ ಎಲ್ಲ ಕೊಟ್ಕೋಬೋದು. ಬ್ಯಾಕ್ ಪ್ಯಾನಲಲ್ಲಿ ಈ ಲ್ಯಾಮಿನೇಟ್ ಪ್ಯಾನ್ಲಿಂಗ್ ಮಾಡ್ಕೋಬೋದು, ಅಕ್ರಲಿಕ್ ಪ್ಯಾನ್ಲಿಂಗ್ ಮಾಡ್ಕೋಬೋದು, ರಾಫ್ಟರ್ಸ್ ಪ್ಯಾನ್ಲಿಂಗ್ ಮಾಡ್ಕೋಬೋದು, ಲೂವರ್ಸ್ ಹಾಕ್ಕೋಬೋದು, ಚಾರ್ಕೋಲ್ ಶೀಟ್ಸ್ ಹಾಕ್ಕೋಬೋದು, ಅಥವಾ ವಾಲ್ಪೇಪರಲ್ಲೂ ಕೂಡ ಹೋಗ್ಬೋದು, ಇಲ್ಲ ನೀವು ಟೆಕ್ಸ್ಚರ್ ಪೇಂಟಲ್ಲೂ ಮಾಡಿಸ್ಕೋಬೋದು. ಸೊ ಅದಾದಮೇಲೆ ಅದ್ರ ತಕ್ಕನಂಗೆ ಸೋಫಾ ಫರ್ನಿಚರ್ನ ಡಿಸೈನ್ ಮಾಡೋವಂಥದ್ದು. ಮಾಡ್ಯುಲರ್ ಇಂಟೀರಿಯರ್ಸ್ ಚೂಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಸೋಫಾಸ್ ಕೂಡ ಕಸ್ಟಮೈಸ್ ಮಾಡೋ ಆಪ್ಷನ್ ಇರುತ್ತೆ. ಸೊ ನೀವು ಥೀಮ್ ತಕ್ಕನಂಗೆ ಸೋಫಾಸ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಈ ಬೆಡ್ರೂಮ್ಸಲ್ಲಿ ಸ್ಟಡಿ ಯೂನಿಟ್ಗೆ ಚೇರ್ಸ್ ಆಗಿರ್ಬೋದು, ಸೀಟಿಂಗ್ ಆಪ್ಷನ್ ಆಗಿರ್ಬೋದು, ಬಾಲ್ಕನೀಸಲ್ಲಿ ಸೀಟಿಂಗ್ ಆಪ್ಷನ್ ಆಗಿರ್ಬೋದು, ಪ್ರತಿಯೊಂದು ಸಹ ಕಸ್ಟಮೈಸ್ ಮಾಡ್ಕೋಬಹುದು. ಲಿವಿಂಗ್ ಏರಿಯಾ ಅಂತ ಬಂದಾಗ TV ಯೂನಿಟ್ ಬಿಟ್ಟು ಒಂದು ವಾಲ್ ಆದರೂ ಹೈಲೈಟಿಂಗ್ ಸಿಗುತ್ತೆ. ಆ ಹೈಲೈಟ್ ಮಾಡೋಕ್ಕೆ ನೀವು ವಾಲ್ ಪೇಪರ್ಸ್ಗೆ ಹೋಗ್ಬೋದು, ಟೆಕ್ಸ್ಚರ್ ಪೇಂಟ್ಗೆ ಹೋಗ್ಬೋದು, ಅಥವಾ ವಾಲ್ ಬೀಡಿಂಗ್ಸ್ಗೆ ಹೋಗ್ಬೋದು, ಅಥವಾ ಮಾರ್ಬಲ್ ಶೀಟ್ಸಲ್ಲಿ ಮಾಡ್ಕೋಬೋದು. ಈ ಡೆಕೋರ್ ಐಟಮ್ಸ್ನ ಪ್ಲೇಸ್ ಮಾಡ್ಕೋಬೋದು, ಅಥವಾ ಡಿಸೈನರ್ ಲೈಟ್ಸ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ಅದರಲ್ಲೂ ಡಿಸೈನರ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಎಷ್ಟು ಡಿಸೈನರ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀರಾ ಸೊ ಅಷ್ಟು ನಿಮಗೆ ಪ್ರೀಮಿಯಮ್ ಆಗಿ ಲುಕ್ ಇರುತ್ತೆ. ಈ ಸೌತ್ ಇಂಡಿಯನ್ ಮನೆಗಳಂತ ಬಂದಾಗ ಜಾಸ್ತಿ ಯೂಸ್ ಆಗುವಂಥದ್ದೇ ಈ ಕಿಚನಲ್ಲಿ ಮೊದಲು ನಾವು ಲೇಔಟ್ನ ವರ್ಕೌಟ್ ಮಾಡೋವಂಥದ್ದು. ಸೊ ಲೇಔಟಲ್ಲಿ ಪ್ಯಾರಲಲ್ ಕಿಚನ್ ಆಗಿರ್ಬೋದು, L ಶೇಪ್ ಕಿಚನ್ ಆಗಿರ್ಬೋದು, U ಶೇಪ್ ಕಿಚನ್ ಆಗಿರ್ಬೋದು, ಅಥವಾ ಐಲ್ಯಾಂಡ್ ಕಿಚನ್ಗೆ ಹೋಗ್ಬೋದು. ಇಲ್ಲ ಇನ್ನೂ ಸ್ಪೇಸ್ ಇದೆ ಅಂತಂದರೆ ನೀವು ಬ್ರೇಕ್ಫಾಸ್ಟ್ ಕೌಂಟ್ರ್ ಕೂಡ ಅಲ್ಲೇ ಆ್ಯಡ್ ಮಾಡಿಸ್ಬೋದು. ಹೈಲೈಟಿಂಗ್ ಎಲಿಮೆಂಟ್ಸ್ ಅಂತ ನೋಡಿದ್ರೆ ಈ ಆರ್ಚ್ ಪ್ಯಾನ್ಲಿಂಗ್ ಮಾಡ್ಕೋಬೋದು, ಡಿಸೈನರ್ ಲೈಟ್ಸ್ನ ಆ್ಯಡ್ ಮಾಡೋಂಥದ್ದಾಗಿರ್ಬೋದು. ಫಿನಿಷಸ್ ಅಂತ ನೋಡ್ತೀರಾ ಅಂತಂದರೆ ನಿಮಗೆ ಫಸ್ಟ್ ಸೆಗ್ಮೆಂಟ್ ಬರೋಂಥದ್ದೇ ಈ ಲ್ಯಾಮಿನೇಟ್ ಬಿಟ್ಟು ಇನ್ನೂ ಸ್ವಲ್ಪ ಗ್ಲಾಸಿನೆಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಅಕ್ರಲಿಕ್ನ ಚೂಸ್ ಮಾಡ್ಬೋದು, ಲ್ಯಾಕ್ರೆಡ್ ಗ್ಲಾಸ್ನ ಚೂಸ್ ಮಾಡ್ಬೋದು. ಎಕ್ಸ್ಪೆನ್ಸಿವ್ ಆಗೂ ಇರುತ್ತೆ, ಮೇಂಟೆನೆನ್ಸು ಇರುತ್ತೆ. ಸ್ಟೋರೇಜ್ ಯೂನಿಟ್ಸು ಅಂತ ನೋಡಿದಾಗ ಫಸ್ಟ್ ಬರೋಂಥದ್ದೇ ಈ ಕುಕಿಂಗ್ ಸ್ಟೇಷನು, ಕೆಳಗಡೆ ಬೇಸ್ ಯೂನಿಟ್ಸು. ಅದಾದಮೇಲೆ ವಾಲ್ ಕ್ಯಾಬಿನೆಟ್ಸ್ ಬರುತ್ತೆ, ಅದ್ರ ಮೇಲ್ಗಡೆ ಲಾಫ್ಟ್ ಇರುತ್ತೆ ಸಜ್ಜ. ಇದು ಪಕ್ಕದಲ್ಲಿ ನಿಮಗೆ ಟಾಲ್ ಯೂನಿಟ್ ಬೇಕು ಅಂತಂದರೆ ಅದನ್ನು ಮಾಡ್ಕೋಬೋದು. ಅದರೊಳಗಡೆ ಈ ಬಿಲ್ಟಿನ್ ಓವನ್ ಮಷಿನ್ ಇಟ್ಕೋಬೋದು, OTG ಇಟ್ಕೋಬೋದು. ಈ ಚಿಮ್ನಿ, ಹಾಬು, ಓವನ್ ಮಷಿನ್ನು, OTG ಇದನ್ನೆಲ್ಲನೂ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಡಿಸೈನರ್ಗೆ ಹೇಳಿದ್ರೆ ಅವರೇ ಅದನ್ನು ಸೆಲೆಕ್ಟ್ ಮಾಡಿಸ್ಕೊಡ್ತಾರೆ. ಸೊ ಯಾವ ಯೂನಿಟು ಎಷ್ಟು ಸ್ಪೇಸ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಡಿಸೈನ್ ಮಾಡ್ತಾರೆ. ಯಾಕಂದರೆ ಇದು ಪ್ರತಿಯೊಂದು ಫ್ಯಾಕ್ಟ್ರಿಲಿ ರೆಡಿ ಆಗೋದ್ರಿಂದ ಮೆಷರ್ಮೆಂಟ್ಸಲ್ಲಿ ಏನೂ ಮಿಸ್ಟೇಕ್ ಆಗಬಾರ್ದು. ಸೊ ಆ ಕಾರಣಕ್ಕೆ ನೀವು ಡಿಸೈನ್ ಮಾಡೋದೊಂದು, ಆರ್ಡ್ರ್ ಮಾಡೋದು ಮತ್ತೊಂದು ಆದರೆ ಅಲ್ಲಿ ಆಕ್ವರ್ಡಾಗಿ ಕಾಣಿಸುತ್ತೆ. ಅದ್ರ ಬದಲು 3Dಯಲ್ಲಿ ಏನು ನೋಡಿರ್ತೀರಾ ಅದೇ ಎಕ್ಸಿಕ್ಯೂಷನ್ ಆದರೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ.